ನಮಸ್ಕಾರ. ಯೋಚಿಸಿ, ಪದಗಳಿಗೆ ಒಂದು ಇಡೀ ಸಾಮ್ರಾಜ್ಯವನ್ನೇ ಅಲ್ಗಾಡ್ಸೋ ಶಕ್ತಿ ಇರುತ್ತಾ? ಇವತ್ತು ನಾವೊಬ್ಬ ಅಂತಹ ಸಾಹಿತ್ಯ ದಿಗ್ಗಜ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರ ಬಗ್ಗೆ ಮಾತಾಡೋಣ. ಅವರ ಜೀವನ ಮತ್ತು ಕೃತಿಗಳು ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಡುತ್ತೆ ಅಂತ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಬ್ಬ ಲೇಖಕ ಬರೀ ತನ್ನ ಪೆನ್ನಿನಿಂದ ಖಡ್ಗ ಹಿಡಿದಿರೋ ಒಬ್ಬ ರಾಜನಿಗಿಂತ ಜಾಸ್ತಿ ಶಕ್ತಿಶಾಲಿ ಆಗೋಕೆ ಸಾಧ್ಯನಾ? ಬಂಕಿಂಚಂದ್ರರ ಕಥೆಯಲ್ಲೇ ಇದೆ ಇದಕ್ಕೆ ಒಂದು ಅದ್ಭುತವಾದ ಉತ್ತರ. ಹಾಗಾದ್ರೆ ಮೊದಲು ಅವರ ಅತ್ಯಂತ ಪ್ರಭಾವಶಾಲಿ ರಚನೆ ಯಾವುದು ಅಂತ ಶುರು ಮಾಡೋಣ. ಅಕ್ಷರಶಃ ಇಡೀ ರಾಷ್ಟ್ರಕ್ಕೆ ಸ್ಫೂರ್ತಿ ಕೊಟ್ಟ ಒಂದು ಗೀತೆ ಅದು. ಹೌದು, ಬೇರೆ ಯಾವುದೂ ಅಲ್ಲ, ಅದೇ ವಂದೇ ಮಾತರಂ. ಇದನ್ನ ಬರೀ ಒಂದು ಹಾಡು ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಇದು ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಹೋರಾಡೋಕೆ ಲಕ್ಷಾಂತರ ಭಾರತೀಯರನ್ನ ಒಟ್ಟು ಸೇರಿಸಿದ ಒಂದು ಯುದ್ಧದ ಕೂಗಾಗಿತ್ತು. ಸರಿ, ಆದರೆ ಇಷ್ಟೊಂದು ಶಕ್ತಿಯುತವಾದ ಈ ಹಾಡಿನ ಮೂಲ ಯಾವುದು? ಅದು ಎಲ್ಲಿಂದ ಬಂತು? ಅದು ಹುಟ್ಟಿದ್ದು ಒಂದು ಕ್ರಾಂತಿಕಾರಿ ಕಾದಂಬರಿಯಿಂದ. ಆ ಕಾದಂಬರಿಯೇ ಆನಂದ ಮಠ. ನೋಡಿ, 1882ರಲ್ಲಿ ಇದು ಪ್ರಕಟವಾದಾಗ ಇದೊಂದು ಬರೀ ಕಥೆಯಾಗಿರಲಿಲ್ಲ. ಅದೊಂದು ರಾಜಕೀಯ ಬಾಂಬ್ ಬಿದ್ದ ಹಾಗೆ. ಬ್ರಿಟಿಷರ ವಿರುದ್ಧ ಸನ್ಯಾಸಿಗಳೇ ಒಂದು ಸೈನ್ಯ ಕಟ್ಟಿ ದಂಗೆ ಎಳುದು, ಈ ಕಲ್ಪನೆಯೇ ಅದೆಷ್ಟೋ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಕಿಡಿಯನ್ನು ಹೊತ್ತಿಸಿತ್ತು. ಈ ಕತೆಯ ಸಾರಾಂಶ ಕೇಳಿದ್ರೇನೆ ಮೈ ಜುಮ್ಮನುತ್ತೆ. ಒಂದು ಕಡೆ ಬರಗಾಲದಿಂದ ನಲುಗಿ ಹೋಗಿರೋ ಬಂಗಾಳ, ಇನ್ನೊಂದು ಕಡೆ ದೇಶವನ್ನು ಉಳಿಸೋಕೆ ಅಂತಾನೆ ಹುಟ್ಕೊಂಡ ಸನ್ಯಾಸಿಗಳ ಒಂದು ರಹಸ್ಯ ಸೈನ್ಯ, ಆಮೇಲೆ ತಾಯ್ನಾಡಿಗಳಾಗಿ ನಡೆಯೋ ಹೋರಾಟ. ಯೋಚನೆ ಮಾಡಿ, ಬ್ರಿಟಿಷರ ಆಡಳಿತ ನಡೀತಿದ್ದ ಕಾಲದಲ್ಲಿ ಇಂತಹ ಒಂದು ಕತೆಯನ್ನ ಬರೆಯೋದು ಅಂದ್ರೆ ಅದು ಎಂತಹ ಧೈರ್ಯದ, ಎಂತಹ ಕ್ರಾಂತಿಕಾರಿ ಹೆಜ್ಜೆಯಾಗಿರ್ಬೇಡಲ್ವಾ? ಹಾಗಾದ್ರೆ ಇಂತಹ ಒಂದು ಕ್ರಾಂತಿಕಾರಿ ಕೃತಿಯನ್ನ ಬರೆದ ಆ ಮಹಾನ್ ವ್ಯಕ್ತಿ ಯಾರೋ ಅವರು? ಅವರೇ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ. ಬಂಗಾಳಿ ಸಾಹಿತ್ಯದಲ್ಲಿ ಅವರಿಗೆ ಒಂದು ದೊಡ್ಡ ಬಿರುದಿತ್ತು, ಸಾಹಿತ್ಯ ಸಾಮ್ರಾಟ್, ಅಂದ್ರೆ ಸಾಹಿತ್ಯದ ಚಕ್ರವರ್ತಿ ಅಂತ. ಸುಮ್ಮನೆ ಅಲ್ಲ, ಅವರ ಪ್ರಭಾವ ಅಷ್ಟರ ಮಟ್ಟಿಗಿತ್ತು. ಅವರ ಸಾಹಿತ್ಯ ಪಯಣ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, 1864ರಲ್ಲಿ ಅವರು ಶುರು ಮಾಡಿದ್ದು ಇಂಗ್ಲಿಷ್ನಲ್ಲಿ ಬರೆಯೋಕೆ. ಆದರೆ ಬೇಗನೆ ತಮ್ಮ ಮಾತೃಭಾಷೆ ಬಂಗಾಳಿಯಲ್ಲೇ ಬರಿಬೇಕು ಅಂತ ನಿರ್ಧರಿಸಿದ್ರು. ಆಮೇಲೆ ನೋಡಿ, ದುರ್ಗೇಶನಂದಿನಿಯಂತಹ ಕಾದಂಬರಿಗಳ ಮೂಲಕ ಇಡೀ ಬಂಗಾಳವನ್ನೇ ಗೆದ್ಬಿಟ್ರು. ಕೊನೆಗೆ 1882ರಲ್ಲಿ ಬಂತು ಅವರ ಮಾಸ್ಟರ್ ಪೀಸ್ ಆನಂದ ಮಠ. ಇದು ಇತಿಹಾಸವನ್ನೇ ಬರಿತು. ಆದರೆ ಬಂಕಿಂಚಂದ್ರ ಜೀವನ ಬರೀ ಸಾಹಿತ್ಯ ಅಷ್ಟೇ ಆಗಿರಲಿಲ್ಲ. ಅಲ್ಲಿ ಒಂದು ದೊಡ್ಡ ಮತ್ತು ಆಳವಾದ ವಿರೋಧಾಭಾಸ ಇತ್ತು. ಇಲ್ಲೇ ನೋಡಿ ಆ ವಿರೋಧಾಭಾಸ. ಒಂದು ಕಡೆ ಆನಂದಮಠ ಬರೆದು ವಂದೇ ಮಾತರಂ ಕೊಟ್ಟು ಭಾರತೀಯ ರಾಷ್ಟ್ರೀಯತೆಗೆ ಬೆಂಕಿ ಹಚ್ಚಿದವರು ಇವರು. ಅದೇ ಸಮಯದಲ್ಲಿ ಮತ್ತೊಂದು ಕಡೆ ಇವರು ಬ್ರಿಟಿಷ್ ಸರ್ಕಾರದ ಒಬ್ಬ ನಿಷ್ಠಾವಂತ ಅಧಿಕಾರಿ, ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್. ಒಂದು ಕಡೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ, ಇನ್ನೊಂದು ಕಡೆ ಅದೇ ಬ್ರಿಟಿಷರಿಂದ ಕಂಪ್ಯಾನಿಯನ್ ಆಫ್ ದಿ ಮೋಸ್ಟ್ ಎಮಿನೆಂಟ್ ಆರ್ಡರ್ ಅನ್ನೋ ಗೌರವವನ್ನ ಪಡೆದವರು. ಹಾಗಾದ್ರೆ ಅವರ ನಿಜವಾದ ನಿಲುವೇನಿತು? ಬ್ರಿಟಿಷ್ ಸಿಸ್ಟಮ್ನಲ್ಲೆದ್ದು ಅದನ್ನೇ ವಿರೋಧಿಸೋ ಒಬ್ಬ ಕ್ರಾಂತಿಕಾರಿಯ? ಈ ಪ್ರಶ್ನೆ ಇವತ್ತಿಗೂ ಇತಿಹಾಸಕಾರರನ್ನ ಕಾಡ್ತಲೇ ಇದೆ. ಇದೇ ನೋಡಿ ಬಂಕಿಂಚಂದ್ರರ ವ್ಯಕ್ತಿತ್ವದ ಸಂಕೀರ್ಣತೆ. ಈ ಸಂಕೀರ್ಣತೆಗಳೆಲ್ಲ ಏನೇ ಇರಲಿ, ಒಂದು ವಿಷಯ ಮಾತ್ರ ಸತ್ಯ: ಬಂಕಿಂಚಂದ್ರರು ಸಾಹಿತ್ಯದ ಮೇಲೂ ಸರಿ, ನಮ್ಮ ದೇಶದ ಮೇಲೂ ಅಳಿಸಲಾಗದಂತಹ ಪ್ರಭಾವ ಬೀರಿದ್ರು. ಅವರ ಕೊಡುಗೆಗಳು ಅಷ್ಟಿಷ್ಟಲ್ಲ, ಅವರು ಆಧುನಿಕ ಭಾರತೀಯ ಕಾದಂಬರಿ ಪ್ರಕಾರಕ್ಕೆ ಅಡಿಪಾಯ ಹಾಕಿದವರು ಅಂತಾನೆ ಹೇಳ್ಬೋದು. ದೇಶಾದ್ಯಂತ ಅದೆಷ್ಟೋ ಲೇಖಕರಿಗೆ ಅವರೇ ಸ್ಫೂರ್ತಿಯಾದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಕೃತಿಗಳು ಒಂದು ಆಧುನಿಕ ಭಾರತೀಯ ಅನ್ನೋ ಗುರುತನ್ನು ರೂಪಿಸಕ್ಕೆ ಸಹಾಯ ಮಾಡಿದ್ವು. ಸಾಹಿತ್ಯದ ಮತ್ತೊಬ್ಬ ದಿಗ್ಗಜ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಕಿಂಚಂದ್ರರ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ. ಬಂಕಿಂಚಂದ್ರರಿಗೆ ಎರಡೂ ಕೈಗಳಲ್ಲಿ ಸಮಾನ ಬಲವಿತ್ತು. ಒಂದು ಕೈಯಿಂದ ಶ್ರೇಷ್ಠ ಸಾಹಿತ್ಯ ರಚಿಸಿದ್ರೆ, ಇನ್ನೊಂದು ಕೈಯಿಂದ ಯುವ ಲೇಖಕರಿಗೆ ದಾರಿ ತೋರಿಸಿದ್ರು. ಈ ಒಂದು ಮಾತು ಸಾಪು ಅವರ ವ್ಯಕ್ತಿತ್ವದ ಆಳವನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಅವರು ಬರೀ ಸೃಷ್ಟಿಕರ್ತ ಆಗಿರಲಿಲ್ಲ, ಒಬ್ಬ ಮಾರ್ಗದರ್ಶಕ ಕೂಡ ಆಗಿದ್ರು. ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಪಶ್ಚಿಮ ಬಂಗಾಳದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯ ಹೆಸರು ಇವತ್ತಿಗೂ ಬಂಕಿಮ ಪುರಸ್ಕಾರ. ಹಾಗಿದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ನಿಜಕ್ಕೂ ಒಂದೇ ಒಂದು ಕಲಾಕೃತಿ, ಅದು ಒಂದು ಹಾಡಾಗಿರ್ಬೋದು, ಒಂದು ಕಾದಂಬರಿಯಾಗಿರ್ಬೋದು, ಅದು ಒಂದು ಇಡೀ ರಾಷ್ಟ್ರದ ಗುರುತನ್ನೇ ನಿರ್ಧರಿಸೋಕೆ ಸಾಧ್ಯನಾ? ಬಂಕಿಂಚಂದ್ರರ ಕಥೆಯನ್ನು ನೋಡಿದ್ಮೇಲೆ ಏನನ್ಸುತ್ತೆ?